ಎಫೆಕ್ಟ್ ಸಾಲದ ಸುಳಿಯಲ್ಲಿ ಬಿಜೆಪಿ ಸರ್ಕಾರ. ಬಿಜೆಪಿ ನೇತೃತ್ವದ ಮಧ್ಯಪ್ರದೇಶದ ಸರ್ಕಾರಕ್ಕೆ ಇದೀಗ ಆರ್ಥಿಕ ಸಂಕಷ್ಟ ಬಂದುದಕ್ಕಿದೆ. ಇದು ಗ್ಯಾರಂಟಿ ಎಫೆಕ್ಟ್ ಸಾಲದ ಸುಳಿಯಲ್ಲಿದೆ ಬಿಜೆಪಿ ಸರ್ಕಾರ. ಮಧ್ಯಪ್ರದೇಶ ಸರ್ಕಾರಕ್ಕೆ ಇದೀಗ ಆರ್ಥಿಕ ಸಂಕಷ್ಟ ಬಂದಿರುವಂತದ್ದು. ಕರ್ನಾಟಕದಲ್ಲೇನಿದೆಯೋ ಗೃಹಲಕ್ಷ್ಮಿ ಮಾದರಿ ಅದನ್ನೇ ಮಧ್ಯಪ್ರದೇಶದಲ್ಲೂ ಅನುಸರಿಸಲಾಗಿತ್ತು. ಮಹಿಳೆಯರಿಗಾಗಿ ಬಿಜೆಪಿಯಿಂದ ಲಾಡ್ಲಿ ಬೆಹನ್ ಯೋಜನೆಯನ್ನ ಆಯೋಜಿಸಲಾಗಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಆರಂಭಿಸಿದ್ರು ಈ ಯೋಜನೆಯನ್ನ. ಪ್ರಸ್ತುತ ಸರ್ಕಾರಕ್ಕೆ ದೊಡ್ಡ ಹೊರೆಯಾದು ಲಾಡ್ಲಿ ಬೆಹನ್ ಯೋಜನೆ. ರಾಜ್ಯದ ಒಟ್ಟು ಸಾಲ 4,6,4,34 ಕೋಟಿ ರೂಪಾಯಿಗಳಷ್ಟು. ಪ್ರತಿ ವರ್ಷ ಪಾವತಿಸಬೇಕಾದ ಬಡ್ಡಿ 27,000 ಕೋಟಿ ರೂಪಾಯಿ. ಪ್ರತಿ ತಿಂಗಳಿಗೂ ಅರ್ಹ ಮಹಿಳೆಯರ ಖಾತೆಗೆ 1,250 ರೂಪಾಯಿ ಹೋಗಬೇಕಾಗತ್ತೆ. ಮಧ್ಯಪ್ರದೇಶದ 1.25 ಕೋಟಿ ಮಹಿಳೆಯರಿಗೆ ಇದರಿಂದ ಅನುಕೂಲವಾಗುತ್ತೆ ಅನ್ನೋ ರೀತಿಯಲ್ಲಿ ಯೋಜನೆ ಮಾಡಲಾಗಿತ್ತು. ಕಳೆದ 30 ತಿಂಗಳಲ್ಲಿ 48,000 ಕೋಟಿ ರೂಪಾಯಿ ವರ್ಗ ಆಗಿದೆ. ಆದರೂ ಕೂಡ ಗ್ಯಾರಂಟಿ ಎಫೆಕ್ಟ್ ಬಿಜೆಪಿ ಸರ್ಕಾರವನ್ನ ಸಾಲದ ಸುಳಿಗೆ ಸಿಲುಕುವಂತೆ ಮಾಡಿದೆ ಮಧ್ಯಪ್ರದೇಶದಲ್ಲಿ. ಮಹಿಳೆಯರಿಗೆ ಬಿಜೆಪಿಯಿಂದ ಲಾಡ್ಲಿ ಬೆಹನ್ ಯೋಜನೆಯನ್ನ ಮಾಡಲಾಗಿತ್ತು. ಪ್ರಸ್ತುತ ಸರ್ಕಾರಕ್ಕೆ ಇದೇ ಯೋಜನೆ ದೊಡ್ಡ ಹೊರೆಯಾಗಿ ಕಾಡ್ತಿದೆ ಅಲ್ಲಿ.